ನೋಡಿ ಇವರು ಕ್ರಿಂಜೋ ಪಂಜೋ ಗೊತ್ತಿಲ್ಲ, ಕಟ್ ಮಾಡಿ ಬಿಸಾಕ್ಬೋದಾಗಿತ್ತು. ಸೊ ಇಲ್ಲಿ ಬಂದು ರಿಜೆಕ್ಟ್ ಮಾಡಿದ್ದೇನಿದೆಯಲ್ಲ, ಇದಕ್ಕಿಂತ ನೀವು ಅಲ್ಲೇ ರಿಜೆಕ್ಟ್ ಮಾಡ್ಬೋದಾಗಿತ್ತಲ್ಲ. ಬಿಕಾಸ್ ಏನಂತಂದ್ರೆ ಇಲ್ಲಿ TRP, ಸೆಲೆಬ್ರಿಟಿಗಳಿಗೆ ಒಂದು ಲೆಕ್ಕ, ಕಾಮನ್ ಮ್ಯಾನ್ ಗಳಿಗೆ ಒಂದು ಲೆಕ್ಕ. ಕ್ರಿಂಜ್ ತರ ಆಟ ಆಡೋದು, ಈ ತರ ಬಿಹೇವ್ ಮಾಡೋದನ್ನೇ ಜನ ಏನ್ ಅನ್ಕೊಂತಾ ಇದ್ದಾರೆ ಅಂತಂದ್ರೆ ಇದೇ ಒಂದು ಕಂಟೆಂಟು, ಇದೇ ಎಂಟರ್ಟೈನ್ಮೆಂಟು ಅಂತ ಅನ್ಕೊಂತಿದ್ದಾರೆ. ಅದಲ್ಲ. ಸಿನಿಮಾ ತಾರೆಯರುಗಳಿಗೆಲ್ಲ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕಕ್ಕೆ ಹೇಳ್ತಾರೆ, ಇವ್ರಿಗೆ ಸಗಣಿ ಮೆತ್ಕೊ ಅಂತ ಹೇಳ್ತಾರೆ. ಕಾಮನ್ ಮ್ಯಾನ್ಗಳು ಅಂತಂದ್ರೆ ಇವ್ರಿಗೆ ಅಷ್ಟು ಕಾಮನ್ ಆಗಿ ಹೋಗ್ಬಿಡುತ್ತೆ. ಅವ್ರು ರಂಪಾಟ ಮಾಡ್ಕೊಂಡು ಅಳತಾ ಹೋದ್ರು ಸಹಿತ ಜಡ್ಜಸ್ಗಳ ಮನಸ್ಸು ಕರಗ್ಲಿಲ್ಲ, ಅದನ್ನ ಹರಿದು ಹಾಕ್ಬಿಡ್ತಾರೆ. ಬೇಕಿತ್ತ, ಅದು ಅವಶ್ಯಕತೆ ಇತ್ತ, ಈಗ ಅವ್ರು ಸೆಲೆಕ್ಟ್ ಆಗ್ತಾರೋ ಇಲ್ಲೋ ಅನ್ನೋದು ನೆಕ್ಸ್ಟ್. ಬಟ್ ಗಿನ್ನಿಸ್ ಸರ್ಟಿಫಿಕೇಟು ಅದಕ್ಕೆ ಏನು ಗೌರವ ಕೊಟ್ಟಂಗಾಯ್ತು. ಸೊ ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ನೆಕ್ಸ್ಟ್ ಯಾರು ಕಿಪ್ಪಿ ಕೀರ್ತಿ ಕಾಣಿಸ್ಕೊಂತಾಳೆ ಅನ್ನೋದು ಏನಾದರೂ ಇದೆಯಾ? ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಬನ್ನಿ, ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯ ಸೆಕೆಂಡ್ ಪ್ರೋಮೋ ರಿವೀಲ್ ಆಗಿದೆ. ಏನೇನಿದೆ ನೋಡೋಣ. ಪ್ರೋಮೋದಲ್ಲಿ 3 ಹೆಣ್ಮಕ್ಳು ಬಂದಿದ್ದಾರೆ. ಇಬ್ರು ಜಗತ್ತಿಗಷ್ಟು ಪರಿಚಯ ಇಲ್ಲ, ಕಾಮನ್ ಮ್ಯಾನ್ಗಳು ಅಂತಂದ್ರೆ ತಪ್ಪಿಲ್ಲ. ಇನ್ನೊಬ್ರು ಕೂಡ ಆಡ್ ಒನ್ ಆಗಿದ್ದಾರೆ, ಅವರು ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಲಾಸ್ಟ್ ಪ್ರೋಮೋದಲ್ಲಿ ನೀವು ನೋಡಿದ್ರಿ, ಕಂಟೆಂಟ್ ಕ್ರಿಯೇಟರ್ ಅಲಿಯಾಸ್ ಅಮುಕು ಡುಮುಕು ಮಂಜಾ ಅವರನ್ನು ಹೊರಗೆ ಹಾಕಿದ್ರು. ಸೊ ಈಗ ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ಕೂಡ ಇನ್ಫ್ಲೂಯೆನ್ಸರ್ ಬಂದಿದ್ದಾರೆ. ಯಾರು ಅಂತಂತಂದರೆ ಗಂಗಕ್ಕ. ಇವರು ರೀಲ್ಸ್ ಮಾಡುತ್ತಲೇ ವೈರಲ್ ಆಗಿರುವಂತಹ ಕಂಟೆಂಟ್ ಕ್ರಿಯೇಟರ್. ಸೊ ಕೆಲವರು ಇವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ, ಇನ್ನು ಕೆಲವರು ಪಾಸಿಟಿವ್ ಆಗಿ ಹೇಳ್ತಾರೆ. ಸೊ ಇಲ್ಲಿ ಇವರ ಆಯ್ಕೆ ಪ್ರಕ್ರಿಯೆ ಹೆಂಗಿದೆ, ಯಾವ ರೀತಿ ರಿಜೆಕ್ಟ್ ಮಾಡ್ತಾರಾ, ಸೆಲೆಕ್ಟ್ ಮಾಡ್ತಾರಾ ನೋಡೋಣ. ಅಗ್ನಿ ಪರೀಕ್ಷೆ ದಾಟುವುದು ನಾಟ್ ಎಟ್ ಆಲ್ ಈಸಿ ಅಂತ ಹೇಳಿದ್ದಾರೆ. ಸೊ ನಿಜ ಇವರು ತುಂಬ ಜರಡಿ ಹಿಡಿತಾ ಇದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಗೊತ್ತಾಗ್ತಾ ಇದೆ. ಇವ್ರು ಕೊಡ್ತಾ ಇರುವಂಥ ಟಾಸ್ಕನ್ನು ನೋಡ್ತಾ ಇದ್ರೆ ಇಲ್ಲಿ ಇವ್ರಿಗೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಏನು ಇವರು ಜಡ್ಜಸ್ಗಳಾಗಿದ್ದಾರಲ್ಲ, ಶ್ರುತಿ ಮೇಡಮ್ ಆಗಲಿ, ಸಂಗೀತ ಶೃಂಗೇರಿ ಆಗಲಿ, ಇನ್ನೊಂದು ಕಡೆಗೆ ಚಂದನ್ ಶೆಟ್ಟಿ ಮತ್ತು ವಿನಯ್ ಗೌಡ, ಇವರ 4 ಜನರಿಗೆ ನೀವು ನಾಮಿನೇಟ್ ಮಾಡಬೇಕು. ಹೆಂಗೆ ನಾಮಿನೇಟ್ ಮಾಡ್ತೀರಾ ಅಂತ ಹೇಳಿ ಏನೋ ಒಂದು ಚಟುವಟಿಕೆ ಕೊಟ್ಟಿರ್ತಾರೆ. ಸೊ ಆಗ ಚಂದನ್ ಶೆಟ್ಟಿ ಅವರ ಫೋಟೋ ಸುಟ್ಟಾಕ್ತಾರೆ ಒಬ್ಬರು. ಇನ್ನೊಬ್ರು ವಿನಯ್ ಗೌಡ ಅವರಿಗೆ, ನೀವೇನು ಜಡ್ಜ್ ಆಗಿ ಆ ಸ್ಥಾನದಲ್ಲಿ ಕೂತಿದ್ದೀರಲ್ಲ ಅದಕ್ಕೆ ನೀವು ಲಾಯಕ್ಕೇ ಇಲ್ಲ ಅಂತ ಹೇಳಿ ಫೋಟೋ ಸುಟ್ಟಾಕ್ತಾರೆ. ಸೊ ಅದಕ್ಕೆ ಇಲ್ಲಿ ವಿನಯ್ ಗೌಡ ಅವರು ಹುಬ್ಬೇರಿಸಿದ್ದು. ಗಂಗಕ್ಕ ಅವರ ಸ್ಟೈಲ್ ನಿಮಗೆ ಗೊತ್ತೇ ಇದೆ. ಅವ್ರು ಹೆಂಗಂತಂದರೆ ಅಕ್ಕ ಆಡು ಬಿದ್ದೆ, ಅಣ್ಣ ಆಡು ಬಿದ್ದೆ, ಅಣ್ಣ ಅಕ್ಕ, ಈ ಥರ ಅವರು ರೀಲ್ಸ್ ಮಾಡ್ಕೊಳ್ತಾನೆ ಬೆಳೆದಿರೋ ಅಂಥವ್ರು. ಸೊ ಇಲ್ಲಿ ಅಂದರೆ ಇವರು ಇಲ್ಲಿವರೆಗೂ ಅವರು ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತಲೇ ಇದ್ದರು. ಸೊ ಈಗ ಒಂದು ಅವಕಾಶ ಸಿಕ್ಕಿದೆ. ಸೊ ನೋಡಿ, 60 ಜನರ ಪೈಕಿ ಇವತ್ತು ಅವರು ಕೂಡ ಒಬ್ಬರಾಗಿದ್ದಾರೆ. ಆಡಿಷನ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಅದರಲ್ಲಿ ಸಂಗೀತ ಶೃಂಗೇರಿ ಅವರಿಗೆ ಇವರೇನೋ ಒಂದು ಇಂಪ್ರೆಸ್ ಮಾಡ್ತಾ ಇದ್ದಾರೆ. ಏನಂತ, ಅಕ್ಕ ಅಡ್ಡು ಬಿದ್ದೆ ಅಂತಿದ್ದಾರೆ. ಆಗ ಥಟ್ ಅಂತ ಸಂಗೀತ ಶೃಂಗೇರಿ ಅವರು ಅಡ್ಡು ಬಿದ್ದಿಲ್ಲಲ್ಲ ಅಂತ ಹೇಳ್ತಾರೆ. ಯಾರ ಮುಂದಾದರೂ ನೀವು ಪಾಸ್ ಆಗ್ಬಿಡ್ಬೋದು, ಹಾಗೆ ಸಂಗೀತ ಶೃಂಗೇರಿ ಅವರ ಹತ್ರ ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಲ್ಲವರು ಹಿಂಟ್ ಕೊಡ್ತಾ ಇದ್ದಾರೆ. ಸಂಗೀತ ಶೃಂಗೇರಿ ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್ ಅಂತ ಹೇಳಿ ಕಾಲು ಹಿಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ವೇದಿಕೆ ಮೇಲೆ ಅಳ್ತಾ ಇದ್ದಾರೆ, ರಂಪಾಟ ಮಾಡ್ತಿದ್ದಾರೆ. ಬಟ್ ಆವಾಗ ಸಂಗೀತ ಶೃಂಗೇರಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ನಿಮಗೆ ಕ್ರಿಂಜ್ ಅಂತಂದರೆ ಇಷ್ಟನಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ವಿನಯ್ ಗೌಡ ಅವರು ಹೇಳ್ತಾರೆ, ಈ ನಿಮ್ಮ ಮಕ್ಕಳೆಲ್ಲ ಈ ರೀಲ್ಸ್ಗಳನ್ನು ನೋಡ್ತಾರೆ, ನೀವು ಮಾಡುವ ರೀಲ್ಸ್ ಅಂತ. ಸೊ ನೋಡ್ತಾರೆ, ಅದಕ್ಕೇನು ನೋಡ್ತಾರೆ ಅಂತ ಹೇಳಿ ಇವರು ಗಂಗಕ್ಕ ಹೇಳ್ತಾರೆ. ನೆಕ್ಸ್ಟ್ ಮಿನಿಟ್ ಸಂಗೀತ ಶೃಂಗೇರಿ ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ರೀಲ್ಸ್ಗಳನ್ನು ನಿಮ್ಮ ಮಕ್ಕಳು ನೋಡ್ತಾರಲ್ಲ, ಅವರು ಹಾಗೆ ಅನುಕರಣೆ ಮಾಡಿದ್ರೆ ಅಂತ ಹೇಳ್ತಾರೆ. ಇಂಥ ಒಂದು ಬಿಹೇವಿಯರ್ಸ್ನ ನಾನು ಬಿಗ್ ಬಾಸ್ ಮನೆಯಲ್ಲಿ ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಇಲ್ಲಿ ಸುತಾರಾಮ್ ಸಂಗೀತ ಶೃಂಗೇರಿ ಇಲ್ಲಿ ಗಂಗಕ್ಕನ್ನ ರಿಜೆಕ್ಟ್ ಮಾಡಿದ್ದಾರೆ. ಅವರು ಅಳುತ್ತಲೇ ಅವ್ರೇನು ಮಾಡ್ತಾರೆ, ಎಕ್ಸಿಟ್ ಆಗ್ತಾರೆ ಆ ಶೋಯಿಂದ. ಸೊ ಇದು ಪ್ರೋಮೋದಲ್ಲಿ ನಡೆದಿರುವಂಥದ್ದು. ಸ್ವಲ್ಪ ಇದ್ರ ಬಗ್ಗೆ ನಾವು ಮಾತನಾಡೋದಾದರೆ, ಒಂದು ಏನಂತಂತಂದರೆ ಇವರು ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಸ್ನ ಇವರು ಎಂಟರ್ಟೈನ್ ಮಾಡದೇ ಇರೋದು ಒಳ್ಳೆಯದು, ಉತ್ತಮ. ಯಾಕಂತಂದರೆ ಸಮಾಜಕ್ಕೆ ಏನಂತ ಮೆಸೇಜ್ ಹೋಗುತ್ತೆ ಹೇಳಿ. ಸೊ ಹಾಗಾದರೆ ನಾವೀಗ ಅಮುಕು ಡುಮುಕು ಥರ ಆಡ್ತಾ ಇದ್ರೆ, ಗಂಗಕ್ಕನ ಥರ ಈಗ ಆ ಟಾಯ್ಲೆಟ್ ರೂಮಲ್ಲಿ ಕೂತ್ಕೊಂಡು ಅಲ್ಲಿ ಹೋಗಿ ರೀಲ್ಸ್ ಮಾಡೋದು, ಹೆಂಗೆಂಗೋ ರೀಲ್ಸ್ ಮಾಡ್ತಾರೋ ಅವ್ರು, ವಿಚಿತ್ರ ರೀಲ್ಸ್ಗಳನ್ನು ನೀವು ನೋಡಿರ್ತೀರ. ಆ ಥರ ರೀಲ್ಸ್ ಮಾಡ್ಕೊಂಡು ಬೆಳೆದಿರುವಂಥದ್ದು ಈ ಅಮುಕು ಡುಮುಕು ಆಗಲಿ, ಈ ಥರ ಎಲ್ಲ ಬೆಳೆದಿದ್ದಾರೆ. ಸೊ ಬಿಗ್ ಬಾಸ್ ಮನೆಗೆ ಇಂಥವ್ರಿಗೆಲ್ಲ ಒಂದು ಏನಾದರೂ ಆಹ್ವಾನ ಹೋಗ್ಬಿಟ್ರೆ, ಇವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಬಿಟ್ರೆ ಏನಾಗುತ್ತೆ, ಸೊ ಸಮಾಜದಲ್ಲಿರುವಂಥವ್ರು ಎಲ್ಲರೂ ಕೂಡ ಹಂಗೆ ಮಾಡಿದ್ರೆ ಹಂಗಾರೆ ನಾವು ಬಿಗ್ ಬಾಸ್ ಮನೆಗಳ ಒಳಗಡೆ ಹೋಗ್ಬೋದು ಅನ್ನೋದೊಂದು ಮೈಂಡ್ಸೆಟ್ ಬಂದುಬಿಡುತ್ತೆ. ಸೊ ಸಂಗೀತ ಶೃಂಗೇರಿ ಅವರು ಕರೆಕ್ಟಾಗಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಬಿಕಾಸ್ ಏನಂತಂದರೆ ಇಂಥ ಕ್ರಿಂಜ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗಲಿಕ್ಕೆ ನಾನು ಅದನ್ನು ಇಷ್ಟಪಡೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಅವರು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಇದಾಗಿಯೂ ಕೂಡ ಕಾಮನ್ ಮ್ಯಾನ್ಗಳ ವಿಚಾರ ಅಂತ ಬಂದಾಗ ನೋಡಿ, ಇವರು ಕ್ರಿಂಜೋ ಪಂಜೋ ಗೊತ್ತಿಲ್ಲ. ಬಟ್ ಏನಂತಂದರೆ ಇವರು ಈಗ ಆಡಿಷನ್ಗೆ ಹೋಗಿದ್ದಾರೆ. ಸೊ ಅಲ್ಲೇ ಇವರನ್ನು ಕಟ್ ಮಾಡಿ ಬಿಸಾಕ್ಬೋದಾಗಿತ್ತು. ಬೇಡ, ನೀವು ನಿಮ್ಮಂಥವ್ರನ್ನ ನಾವು ತೊಗೊಳ್ಳೋದಿಲ್ಲ, ಎಂಟರ್ಟೈನ್ ಮಾಡೋದಿಲ್ಲ ಅಂತ ಹೇಳಿ
ಈಗೇನು ಲಕ್ಷಾಂತರ ಜನ ಆಡಿಷನ್ ಕೊಟ್ರಲ್ಲ ಅಲ್ಲೇ ಕೈ ಬಿಡ್ಬೋದಾಗಿತ್ತು. ಬಟ್ ಇವ್ರನ್ನ ವೇದಿಕೆವರೆಗೂ ತಗೊಂಡು ಬಂದಿದ್ದು ಏನಕ್ಕೆ ನೋಡಿ. ಮೊನ್ನೆ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ. ಅದರಲ್ಲಿ ಅಮುಕು ಡುಮುಕುನ ವಿನಯ್ ಅವರು ಹೊರಗೆ ಹಾಕ್ತಾರೆ, ಹೋಗ್ತಾ ಇರು ಅಂತ ಕಳಿಸ್ಕೊಡ್ತಾರೆ. ಹಾಗೆ ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ನಾವು ನೋಡ್ತಾ ಇದ್ರೆ ಸಂಗೀತ ಶೃಂಗೇರಿ ಅವರು ಇಂಥ ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಗಳು ಬಿಗ್ ಬಾಸ್ ಮನೆಗಳ ಒಳಗಡೆ ಹೋಗೋದು ಬೇಡ ಅಂತ, ಇಂಥವ್ರನ್ನ ನಾನು ಒಳಗೆ ಸೇರ್ಸೋಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳಿ ಅವರು ರಿಜೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಬಂದು ರಿಜೆಕ್ಟ್ ಮಾಡಿದ್ದೇನಿದೆಯಲ್ಲ, ಇದಕ್ಕಿಂತ ನೀವು ಅಲ್ಲೇ ರಿಜೆಕ್ಟ್ ಮಾಡ್ಬೋದಾಗಿತ್ತಲ್ವಾ. ಲಕ್ಷಾಂತರ ಜನದ ಆಡಿಷನ್ ಏನು ತೊಗೊಳ್ತಾ ಇದ್ರಲ್ಲ ಅಲ್ಲೇ ರಿಜೆಕ್ಟ್ ಮಾಡ್ಬೋದಾಗಿತ್ತು. ಬಿಕಾಸ್ ಏನಂತಂದರೆ ಇಲ್ಲಿ TRP. ಸೊ TRPಗೋಸ್ಕರ ಸೊ ಆ ಎಪಿಸೋಡಲ್ಲಿ ಏನಾಯಿತು, ಗಂಗಕ್ಕನ್ನ ಏನಕ್ಕೆ ರಿಜೆಕ್ಟ್ ಮಾಡಿದ್ರು, ಈ ಅಮುಕು ಡುಮುಕುನ ಏನಕ್ಕೆ ರಿಜೆಕ್ಟ್ ಮಾಡಿದ್ರು ಅನ್ನೋದನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ಸೆಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಾವು ಇದನ್ನು ವಿಚಾರ ಮಾಡಿ ನೋಡಿದಾಗ ಗಂಗಕ್ಕ ಅವರು ಬೇಸಿಕ್ಲಿ ಅಂತಂತಂದರೆ ಪೂರ್ ಫ್ಯಾಮ್ಲಿಯವರು, ತುಂಬ ಅಂದರೆ ತುಂಬ ಬಡತನ ಇದೆ. ಸೊ ಆ ಬಡತನದಲ್ಲಿ ಆ ಹೆಣ್ಮಗಳು ಹೆಂಗೋ ಜೀವನ ಮಾಡಿಕೊಂಡು ಸಾಕ್ತಾ ಇದ್ದಾರೆ. ಬಟ್ ಏನಂತಂದರೆ ಅವರು ಓದಿದ್ದಾರೆ, ವಿದ್ಯಾವಂತಳು. ಗಂಗಕ್ಕ ಅವರು ಡಿಪ್ಲೊಮಾ ಏನೋ ಓದ್ಕೊಂಡಿರುವಂಥವ್ರು. ಅದರ ಜೊತೆಗೆ ಈ ಎಂಟರ್ಟೈನ್ಮೆಂಟಿಗಂತ ಹೇಳಿ ಹೀಗೆ ಅವರು ಈ ರೀಲ್ಸ್ಗಳಲ್ಲೆಲ್ಲ ಮಾಡ್ಕೊಂಡು ಇವಾಗ ಏನೋ ಪ್ರಮೋಷನ್ ಎಲ್ಲ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ. ಬಟ್ ಏನಂತಂದರೆ ಅವ್ರಿಗೊಂದು ಅವಕಾಶ ಕೊಟ್ಟರೆ ಒಳ್ಳೆಯದೇನೋ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಬಟ್ ಇನ್ನೊಂದು ಏನಂತಂದರೆ ಕ್ರಿಂಜ್ ಥರ ಆಟ ಆಡೋದು, ಈ ಥರ ಬಿಹೇವ್ ಮಾಡೋದನ್ನೇ ಜನ ಏನು ಅನ್ಕೊತಾ ಇದ್ದಾರೆ ಅಂತಂದರೆ ಇದೇ ಒಂದು ಕಂಟೆಂಟು, ಇದೇ ಎಂಟರ್ಟೈನ್ಮೆಂಟು ಅಂತ ಅನ್ಕೊತಿದ್ದಾರೆ. ಅದಲ್ಲ, ಜನ ಅದನ್ನು ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ಳೋದೇನಿದೆಯಲ್ಲ ಅದೇ ಮೂರ್ಖತನ. ಸೊ ಅದು ಇಲ್ಲಿ ಏನಾಗಿದೆ, ಈ ಅಮುಕು ಡಮುಕು ವಿಚಾರ ಆಗಲಿ ಮತ್ತು ಈ ಗಂಗಕ್ಕನ ವಿಚಾರದಲ್ಲಿ ಅದು ಪ್ರೂವ್ ಆಗಿದೆ. ಮತ್ತು ಈಗ ಗಂಗಕ್ಕನ ಜೊತೆಗೆ ಇನ್ನಿಬ್ಬರು ಹುಡುಗಿಯರು ಬಂದಿದ್ದಾರೆ. ಅವರು ಏನು ಮಾತಾಡೋಕ್ಕೆ ಹೆದರ್ಕೊಂಡ್ರ ಅಥವಾ ಏನಾದರೂ ಒಂದು ಟಾಸ್ಕ್ ಕೊಟ್ಟಿದ್ದನ್ನು ಸರಿಯಾಗಿ ಮಾಡಲಿಲ್ವ ಗೊತ್ತಿಲ್ಲ. ಸೊ ಗಟ್ಟಿಯಾಗಿದ್ದವರು ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲಿಕ್ಕೆ ಲಾಯಕ್ಕು, ಇಲ್ಲ ಅಂತಂದರೆ ನಿಮ್ಮ ಕೈಲಿ ಸಾಧ್ಯನೇ ಆಗೋದಿಲ್ಲ. ಸೊ ನೀವು ಏನಕ್ಕೆ ಬಂದ್ರಿ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಸೊ ನೋಡಬೇಕಾಗತ್ತೆ. ಕಾಮನ್ ಮ್ಯಾನ್ಗಳು ಅಂತಂತಂದರೆ ಇವ್ರಿಗೆ ಅಷ್ಟು ಕಾಮನ್ ಆಗಿ ಹೋಗ್ಬಿಡುತ್ತಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೆಲೆಬ್ರಿಟಿಗಳನ್ನು ಇವ್ರು ಹೆಂಗೆ ಚೂಸ್ ಮಾಡ್ತಾರಂತಂತಂದರೆ ಒಂದು ಫೋನ್ ಕಾಲ್ ಹಾಕ್ತಾರೆ, ಬರ್ತೀರಾ, ನಿಮ್ಮ ಟೈಮ್ ಇದೆಯಾ ಅಂತ ಕೇಳ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿಬಿಡ್ತಾರೆ. ಅದೇ ಈ ಬಾರಿ ಈಗ ಕಾಮನ್ ಮ್ಯಾನ್ಗಳ ಆಯ್ಕೆ ನಡೆಯುತ್ತೆ, ಕಾಮನ್ ಮ್ಯಾನ್ಗಳನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಬೋದು ಅಂತ ಹೇಳಿದಾಗ ಇವ್ರಿಗೆ ಮಾತ್ರ ಸಾವಿರ ಪರೀಕ್ಷೆಗಳು, ಅಗ್ನಿ ಪರೀಕ್ಷೆ ಅಂತೆ, ಏನೇನೋ ಪರೀಕ್ಷೆ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದಾರೆ. ನೋಡಿ, ಒಂದಿಷ್ಟು ಇವರ ಪರೀಕ್ಷೆಗಳ ಬಗ್ಗೆ ನಾವು ಮಾತನಾಡೋದಾದರೆ ಕಾಮನ್ ಮ್ಯಾನ್ಗಳಿಗೆ ಯಾರೆಲ್ಲ ಬಂದಿದ್ದಾರಲ್ಲ ಆಸೆಪಟ್ಟು ಅವ್ರಿಗೆ ಸಗಣಿ ಮೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಒಬ್ಬರಿಗೆ ತಲೆ ಬೋಳಿಸ್ಕೊಳ್ಳಿ, ಮೀಸೆ ಬೋಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಬಿಗ್ ಬಾಸ್ ಮನೆಗೆ ಹೋದಾದ್ಮೇಲೆ ಈ ಆಟ ಇದ್ದೇ ಇರುತ್ತೆ. ಬಟ್ ಅದಕ್ಕಿಂತ ಪೂರ್ವದಲ್ಲಿ ಇವರು ಅವರ ಮೆಂಟಾಲಿಟಿ ಚೆಕ್ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಈ ಥರ ಹೀಗೆ ಅವ್ರಿಗೂ ಟೆಸ್ಟ್ ಮಾಡಿದ್ರಾ, ಇವ್ರಿಗೊಂದು ಲೆಕ್ಕ ಅವ್ರಿಗೊಂದು ಲೆಕ್ಕ. ಆಮೇಲೆ ಇನ್ನೊಂದು ಏನಂತಂದರೆ ಒಬ್ಬರು ವಿಚಾರದಲ್ಲಿ ಹೆಂಗೆ ಬಿಹೇವ್ ಮಾಡಿದ್ದಾರೆ ಅಂತಂದರೆ ಇವರು ಗಿನ್ನಿಸ್ ಸರ್ಟಿಫಿಕೇಟ್ ಅವ್ರ ಹತ್ರ ಇರುತ್ತೆ. ಅವ್ರಿಗೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತಂದರೆ ಈ ಗಿನ್ನಿಸ್ ಸರ್ಟಿಫಿಕೇಟ್ ಏನಿದೆಯಲ್ಲ ಅದನ್ನು ಡೆಸ್ಟ್ರಾಯ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ. ಆ ವ್ಯಕ್ತಿ ಬಗ್ಗೆ ಏನು ಹೇಳಿ ನನಗೆ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಜಸ್ಟ್ ಫಾರ್ ಬಿಗ್ ಬಾಸ್ ಅವರು ಆ ಸರ್ಟಿಫಿಕೇಟ್ನ ಬ್ರೇಕ್ ಡೌನ್ ಮಾಡಿಬಿಡ್ತಾರೆ, ಅದನ್ನು ಹರಿದು ಹಾಕ್ಬಿಡ್ತಾರೆ. ಬೇಕಿತ್ತ, ಅದು ಅವಶ್ಯಕತೆ ಇತ್ತಾ, ಈಗ ಅವ್ರು ಸೆಲೆಕ್ಟ್ ಆಗ್ತಾರೋ ಇಲ್ಲೋ ಅನ್ನೋದು ನೆಕ್ಸ್ಟು. ಬಟ್ ಗಿನ್ನಿಸ್ ಸರ್ಟಿಫಿಕೇಟು ಅದಕ್ಕೇನು ಗೌರವ ಕೊಟ್ಟಂಗಾಯಿತು, ಅದಕ್ಕಾಗಿ ನೀವು ಅದೆಷ್ಟು ಪರಿಶ್ರಮ ಪಟ್ಟಿರ್ತೀರ, ಅದೆಲ್ಲವೂ ಕೂಡ ನೀರಲ್ಲಿ ಹುಣಸೆನ್ ತೊಳೆದಂಗೆ ಆಗೋಗ್ಬಿಡ್ತು ಅಲ್ವಾ. ಇದಷ್ಟೇ ಅಲ್ಲದೆ ಸೊ ನೋಡಿ, ಸೆಲೆಬ್ರಿಟಿಗಳಿಗೆ ಒಂದು ಲೆಕ್ಕ, ಕಾಮನ್ ಮ್ಯಾನ್ಗಳಿಗೆ ಒಂದು ಲೆಕ್ಕ. ಇನ್ನೊಂದು ಕಾದು ನೋಡಬೇಕಾಗತ್ತೆ, ಇನ್ನೂ ಏನೇನು ಪ್ರೊಮೋಗಳು ಬರುತ್ತೆ, ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಈ ಬಾರಿಯ ಅಗ್ನಿ ಪರೀಕ್ಷೆ ಅನ್ನೋದನ್ನು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ಕಂಟೆಂಟ್ ಕ್ರಿಯೇಟರ್ಸ್ಗಳನ್ನು ಅಂತಂದರೆ ಏನು ಕ್ರಿಂಜ್ ಥರ ಆಡ್ತಾ ಇದ್ದಾರಲ್ಲ ಅವರು ಬಂದಿದ್ದಾರೆ. ಸೊ ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು, ನೆಕ್ಸ್ಟ್ ಯಾರು ಕಿಪ್ಪಿ ಕೀರ್ತಿ ಕಾಣಿಸ್ಕೊತಾಳೆ ಅನ್ನೋದೇನಾದರೂ ಇದೆಯಾ? ನಿಮ್ಮ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಓಕೆ, ಇವತ್ತಿನ ಆ ಪ್ರೋಮೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.